ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಳೆ ನಿಂತು ಹೋದ್ಮೇಲೆ ರೈನ್ಬೋ ಡ್ರೈವ್ ಮೇಲೆ ತಹಸೀಲ್ದಾರ್ ಕಂಡುಬಂದಿದೆ. ರೈನ್ಬೋ ಡ್ರೈವ್ನ 15ಕ್ಕೂ ಹೆಚ್ಚು ವಿಲ್ಲಾಗಳ ಮಾಲೀಕರಿಗೆ ಬೆಂಗಳೂರು ಪೂರ್ವ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದ್ದಾರೆ. ನೀವು ಕಾಲುವೆ ಜಮೀನು ಒತ್ತುವರಿ ಮಾಡಿದ್ದು ನೀವು ತೆರವು ಮಾಡಿ, ಇಲ್ಲವೇ ನಾವು ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ತೆರವು ಕಾರ್ಯಾಚರಣೆಯ ವೆಚ್ಚವನ್ನ ನೀವೇ ಭರಿಸಬೇಕು ಅಂತ ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ. ಜಿಲ್ಲಾಡಳಿತ ನಡೆಸಿದ ಸರ್ವೆಯಲ್ಲಿ ಕಾಲುವೆಯನ್ನ ಒತ್ತುವರಿ ಮಾಡಿ ವಿಲ್ಲಾಗಳನ್ನು ನಿರ್ಮಿಸಿರುವುದು ಬಯಲಾಗಿದೆ. ಇಷ್ಟು ದಿನ ಮಳೆ ಇದ್ದಿದ್ರಿಂದ ಸುಮ್ಮನಿದ್ದ ಅಧಿಕಾರಿಗಳು ಈಗ ತೆರವು ಮಾಡಲೇಬೇಕು ಅಂತ ಸೂಚಿಸಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿಗೂ ರಸ್ತೆ ಗುಂಡಿಗಳಿಗೂ ಅವಿನಾಭಾವ ಸಂಬಂಧ. ಬಿಬಿಎಂಪಿಯವರು ನಾಮಕಾವಸ್ಥೆ ತೇಪೆ ಹಚ್ಚುತ್ತಿದ್ದಂತೆ ಮಳೆರಾಯ ಅಬ್ಬರಿಸ್ತಾನೆ. ಸಣ್ಣ ಮಳೆ ಸುರಿದ್ರೂ ಕೂಡ ರಸ್ತೆಗಳಲ್ಲಿ ಮತ್ತೆ ಗುಂಡಿಗಳು ಬೀಳ್ತವೆ. ನಗರದ ಹೃದಯ ಭಾಗ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಯಮ ಗುಂಡಿಗಳು ಸೃಷ್ಟಿಯಾಗಿದೆ. ನೋಡಿ, ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಸ್ ಓಡಿಸೋ ಚಾಲಕರು ಬಸ್ನಲ್ಲಿ ಕುಳಿತುಕೊಳ್ಳೋ ಪ್ರಯಾಣಿಕರದ್ದು ನಿತ್ಯ ನರಕ ಯಾತನೆ. ದೊಡ್ಡ ಹೊಂಡಗಳನ್ನೇ ನಾಚಿಸುವಂತಹ ಗುಂಡಿಗಳು ಅಪಘಾತಕ್ಕೆ ಆಹ್ವಾನ ನೀಡ್ತಾ ಇವೆ. ಆದ್ರೂ ನಮ್ಮ ಅಧಿಕಾರಿಗಳು ಅದ್ಯಾವಾಗ ಬುದ್ಧಿ ಕಲಿತಾರೋ, ಗುಂಡಿಗೆ ಯಾವಾಗ ಮುಕ್ತಿ ಕಾಣಿಸ್ತಾರೋ ಆ ದೇವ್ರೇ ಬಲ್ಲ. ಮೆಜೆಸ್ಟಿಕ್ ಬಿಎಂಟಿಸಿ ಬಸ್ ನಿಲ್ದಾಣದಲ್ಲಿ ಭಾರತದ ನಕ್ಷೆ ಆಕಾರದಂತೆ ಒಂದು ಗುಂಡಿ ಸೃಷ್ಟಿಯಾಗಿದೆ. ನ್ಯೂಸ್ 18 ಕ್ಯಾಮೆರಾಗೆ ಆ ನಕ್ಷೆ ಆಕಾರದ ಗುಂಡಿಯ ದೃಶ್ಯ ಸೆರೆ ಸಿಕ್ಕಿದೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರ ಸುರಿದಂತ ಭಾರಿ ಮಳೆಗೆ ಯಾವ ಲೆವೆಲ್ಗೆ ಅಂದ್ರೆ ಚೆನ್ನಾಗಿರೋ ರೋಡ್ ಕೂಡ ಹಾಳಾಗಿದೆ. ಅದರಲ್ಲೂ ಕೂಡ ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರು ಓಡಾಡುವ, ಸಾವಿರಾರು ವೆಹಿಕಲ್ಗಳು ಓಡಾಡುವಂತ ರಸ್ತೆ ಇದು ಮೆಜೆಸ್ಟಿಕ್ನ ಬಿಎಂಟಿಸಿ ಬಸ್ ನಿಲ್ದಾಣಕ್ಕೆ ಹೋಗುವಂತ ರಸ್ತೆ. ಈ ರಸ್ತೆ ಅವ್ಯವಸ್ಥೆ ಹೇಗಿದೆ ಅನ್ನೋದು ನೀವೇ ನೋಡಿದ್ರೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಗುಂಡಿಗಳಲ್ಲ, ನಿಜವಾಗ್ಲೂ ದೊಡ್ಡ ದೊಡ್ಡ ಹೊಂಡಗಳಾಗಿ ಮಾರ್ಪಾಟಾಗಿದೆ. ಇಂಥ ಹೊಂಡದಲ್ಲೇ ವೆಹಿಕಲ್ಗಳ ಮೂವ್ಮೆಂಟ್ ಪ್ರತಿ 2 ನಿಮಿಷಕ್ಕೊಂದಾದ್ರೂ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ. ಈ ರೀತಿಯಾದಂಥ ದೊಡ್ಡ ದೊಡ್ಡ ಹೊಂಡಗಳು ಇಲ್ಲಿ ಇರೋದು ಕಂಡು ಬರ್ತದೆ. ಬಿಎಂಟಿಸಿ ನಿಮಗೆ ಬಸ್ ಸ್ಟ್ಯಾಂಡ್ಗಳಿಗೆ ಹೋಗ್ಬೇಕಾದ್ರೆ, ಬೇರೆ ಬೇರೆ ನಿಲ್ದಾಣಗಳಿಗೆ ಹೋಗ್ಬೇಕಾದ್ರೆ, ಸೊ ಅವರ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬರುವಂತ ವೆಹಿಕಲ್ಗಳು, ಅದರಲ್ಲೂ ಕೂಡ ರಾತ್ರಿ ಹೊತ್ತಲ್ಲಿ ನಿಮಗೆ ಮಳೆ ಬಂದಾಗ ನಿಮಗೆ ಗೊತ್ತೇ ಆಗೋದಿಲ್ಲ ಯಾವ ಲೆವೆಲ್ಗೆ ದೊಡ್ಡ ದೊಡ್ಡ ಪಾಟ್ ಹೋಲ್ಗಳು ಇದೆ ಅಂತ ಹೇಳಿ. ಸಿಂಗಾಪುರ್ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತೆಲ್ಲ ಮಾಡೆಲ್ ಬಸ್ ನಿಲ್ದಾಣ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ನಿಮಗೆ ಬೇಸಿಕ್ ರೋಡ್ ಫೆಸಿಲಿಟಿನೂ ಕೂಡ ಸಮರ್ಪಕವಾಗಿ ಮಾಡದೇ ಇದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಅನ್ನೋದು ಜನರ ಪ್ರಶ್ನೆ. ಬೆಂಗಳೂರಿಂದ ಕ್ಯಾನಪಸನ್ ಕೊಂಡೆಯ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಗುಂಡಿ ಬಿದ್ದಾಗ್ಲೆಲ್ಲ ನಮ್ಮ ಬಿಬಿಎಂಪಿ ಅಧಿಕಾರಿಗಳು ಕೋಲ್ಡ್ ಮಿಕ್ಸ್ ಬಳಸಿ ಗುಂಡಿ ಮುಚ್ಚುತ್ತೀವಿ ಅಂತ ಮಾರುದ್ದ ಭಾಷಣ ಮಾಡ್ತಾರೆ. ಆದರೆ ಉತ್ತಮ ಗುಣಮಟ್ಟದ ಕೆಲಸ ಮಾಡೋದನ್ನ ಬಿಬಿಎಂಪಿ ಕಲ್ತಂತೆ ಕಾಣ್ತಾ ಇಲ್ಲ. ಅಧಿಕಾರಿಗಳು ಗುಂಡಿ ಮುಚ್ಚೋಕೆ ಕೋಲ್ಡ್ ಮಿಕ್ಸ್ ಅನ್ನು ಬಳಸ್ತಾ ಇಲ್ಲ, ಹಾಟ್ ಮಿಕ್ಸ್ ಹಾಕಲ್ಲ. ಅದ್ರ ಬದಲಿಗೆ ಕಟ್ಟಡಗಳನ್ನ ಕೆಡವಿದಾಗ ಉಳಿಯುತ್ತಲ್ಲ ಕಲ್ಲು ಮಣ್ಣು, ಅದನ್ನೇ ಸುರಿದು ರಸ್ತೆ ಗುಂಡಿ ಮುಚ್ತಾ ಇದ್ದಾರೆ. ನೀವೇನಾದ್ರೂ KR ಮಾರ್ಕೆಟ್ ರಸ್ತೆಗೆ ಹೋದ್ರಿ ಅಂದ್ರೆ ಆ ರಸ್ತೆ ದರ್ಶನ ಆಗತ್ತೆ. ಜನಗಳಿಗೆ ಆಟೋ ಎಲ್ಲ ಓಡಿಸೋದಕ್ಕೆ ಕಾಮಗಾರಿ ಚೆನ್ನಾಗಿ ನಡಿಬೇಕು, ಮಾಡಬೇಕು. ಈ ಥರ ಇದ್ರೆ ತುಂಬ ಗಾಡಿಗಳನ್ನು ಹಾಳಾಗೋಗ್ತವೆ. ರಾಜಕಾರಣಿಗಳು ಎಲ್ಲ ಈ ಥರ ಯಾವ ಟೈಮಲ್ಲೂ ಬಂದು ಈ ಥರ ನೋಡಲ್ಲ, ಮಾಡಲ್ಲ. ಸುಮ್ಮನೆ ಕಷ್ಟ, ಜನಗಳಿಗೆ ತುಂಬ ಕಷ್ಟನೇ ಇದೆ. ಎಲ್ಲ ಜಾತಿ ಭೇದ ಅಂದ್ಕೊಂಡು ಮಾಡೋ ಬದಲು ರಸ್ತೆಗಳು ಎಲ್ಲ ಸವಲತ್ತುಗಳು ಮಾಡಿಕೊಟ್ರೆ ಎಷ್ಟೋ ಒಳ್ಳೇದಿರುತ್ತೆ. ಇದೆಲ್ಲ ಸುಮ್ಮನೆ ವೇಸ್ಟು. ಒಂದ್ಸರಿ ಮಳೆ ಬಿದ್ದರೆ ಹೋಗ್ಬಿಡುತ್ತೆ ಇದು. ಅದು ಇನ್ನೂ ಡೇಂಜರು. ಮುಳ್ಳಿರುತ್ತೆ, ಕಲ್ಲಿರುತ್ತೆ, ಕಳ್ಳು ಮಳ್ಳು ಮತ್ತು ಹನಿಗಳು ಅವು ಇವು ಬಿದ್ದಿರ್ತವೆ. ಪಂಚರ್ ಆದರೆ ಇನ್ನೂ ತೊಂದರೆ ಆಗುತ್ತೆ ರೋಡ್ಗಳಲ್ಲಿ. ಮೊದಲೇ ಪ್ರಾಬ್ಲಮ್ ನಮಗೆ, ಈ ಥರ ಆದರೆ ಇನ್ನೂ ಪ್ರಾಬ್ಲಮ್ಮೇ. ತುಂಬ ಕಷ್ಟ ಆಗ್ತಾ ಇದೆ. ರೆಡಿ ಮಾಡೋದು ಜಲ್ದಿ ರೆಡಿ ಮಾಡೋದು ಒಳ್ಳೇದು. ಪ್ರತಿಯೊಂದು ಒಂದು ತಿಂಗಳು ಆಗೋಯ್ತು. ಒಂದು ತಿಂಗಳಿಂದ ಇದೇ ಕಥಾ. ಎಲ್ಲೂ ಓಡಾಡೋಕ್ಕಾಯ್ತಾಯಿಲ್ಲ, ಫುಲ್ ಹಿಂಸೆ ಆಗಿದೆ. ಇನ್ನೂ ವೇಸ್ಟ್ ಇದು, ಇನ್ನೂ ತೊಂದರೆ. ಎಲ್ಲ ಸ್ಲೋ ಆಯ್ತಾ, ಜಾಮ್ ಆಗುತ್ತಾ, ಫುಲ್ ಇದೆ, ಇನ್ನೂ ತೊಂದರೆ. ಮಾಡೋದು ಸುಮಾರಾಗಾರು ಮಾಡಬೇಕು. ಈ ಮಳೆ ನಿಲ್ಲವರೆಗೆ ಸುಮಾರಾಗಾರು ಮಾಡಿದ್ರೆ ಪರವಾಗಿಲ್ಲ. ಬೆಂಗಳೂರು ಅಷ್ಟೇ ಅಲ್ಲ, ಮೈಸೂರು ಕೂಡ ಗುಂಡಿಮಯವಾಗಿದೆ. ಮೈಸೂರಿನ ಹೃದಯ ಭಾಗದಲ್ಲೇ ಇರೋ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಅದರಲ್ಲೂ ಮೈಸೂರಿನ ಮೇಯರ್ ಓಡಾಡೋ ರಸ್ತೆಗಳಲ್ಲೇ ಗುಂಡಿಗಳಿದೆ. ಸಿದ್ದಪ್ಪ ವೃತ್ತದಿಂದ ನಂಜು ಮಳಿಗೆಗೆ ಸಂಪರ್ಕ ಕಲ್ಪಿಸೋ ರಸ್ತೆ ಹಾಳಾಗಿದ್ದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಅಶೋಕಪುರ ವೃತ್ತದಲ್ಲೂ ಸಿಕ್ಕಾಪಟ್ಟೆ ರಸ್ತೆ ಗುಂಡಿ ಬಿದ್ದಿದೆ.